ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ಕಂಪ್ಲೇಂಟ್ ಬಂದಿತ್ತು, ಅಟೆಂಡ್ ಮಾಡೋಣ ಅಂತ ಬಂದಿದೆ. ಏನು ಕಂಪ್ಲೇಂಟ್ ಅಂದರೆ EB ಕಟಾಪ್ ಆದಮೇಲೆ DG ವರ್ಕ್ ಆಗ್ತಿಲ್ಲ, DGನೇ ಆನ್ ಆಗ್ತಿಲ್ಲ. ಏನು ಕಂಪ್ಲೇಂಟ್ ಇದೆ ನೋಡಿ ಅಂತ ಕರೆದಿದ್ರು. ನಾವು ಬರೋ ಅಷ್ಟಲ್ಲೇ ಆಲ್ರೆಡಿ ಯಾರೋ ಒಬ್ಬರು ಕೆಲಸ ಮಾಡಿದ್ರು. ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದಷ್ಟು ಸುಟ್ಟೋಗಿದೆ ಇಲ್ಲಿ ನಾವು ಒಂದು ತಿಳ್ಕೊಬೇಕು. ಏನು ತಿಳ್ಕೊಬೇಕು ಅಂದರೆ ಎಲೆಕ್ಟ್ರಿಕಲ್ಲೇ ಬೇರೆ, ಎಲೆಕ್ಟ್ರಾನಿಕೇ ಬೇರೆ, ಮತ್ತು ಪ್ಯಾನಲ್ ವರ್ಕೇ ಬೇರೆ, ಎಲೆಕ್ಟ್ರಿಕೇಷನ್ ವರ್ಕೇ ಬೇರೆ. ಎಲೆಕ್ಟ್ರಿಷಿಯನ್ಗಳು ಬಂದು ಪ್ಯಾನಲಲ್ಲಿ ಏನೇನಿದೆ ಸಿಸ್ಟಮು ಅದನ್ನೆಲ್ಲ ರೆಡಿ ಮಾಡ್ತೀನಿ ಅನ್ನೋದು ಸುಳ್ಳು. ಯಾಕಂದರೆ ನಮ್ಗೆ ಏನು ಕೆಲಸ ಗೊತ್ತಿರುತ್ತೆ ಅಷ್ಟು ಕೆಲಸನೇ ಮಾಡಬೇಕಾಗುತ್ತೆ. ಇಲ್ಲೇನಾಗಿದೆ, ವೈರೆಲ್ಲ ಮೆಲ್ಟ್ ಆಗಿದೆ ಅಂದ್ಬಿಟ್ಟು ಕನೆಕ್ಷನ್ ಎಲ್ಲ ಚೇಂಜ್ ಮಾಡೋಕ್ಕೆ ಹೋಗಿದ್ದಾರೆ ಯಾರೋ ಬಂದು. ಚೇಂಜ್ ಮಾಡಾದ್ಮೇಲೆ ಏನಾದರೆ ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ವೈರ್ಗಳೆಲ್ಲ ಮೆಲ್ಟ್ ಆಗಿ DG ಬೋರ್ಡಲ್ಲೂ ವೇಟ್ ಬಿದ್ದಿದೆ ಮತ್ತು ಪ್ಯಾನಲ್ ಬೋರ್ಡಲ್ಲೂ ವೇಟ್ ಬಿದ್ದಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಬ್ಯಾಟ್ರಿ ಎಷ್ಟಿದೆ ಮತ್ತು ಸಪ್ಲೈ ಎಷ್ಟು ಬರ್ತಾಯಿದೆ ಅನ್ನೋದು ತೋರಿಸುತ್ತೆ. ಇದು ಹೋಗಿತ್ತು, ತಿರ್ಗಾ ಮತ್ತೆ ಬರ್ತಾಯಿದೆ, ಹೋಗ್ತಾಯಿದೆ. ಆಮೇಲೆ ಟೆಕ್ನಿಷಿಯನ್ ಬಂದು ಪ್ಯಾನಲ್ ಟೆಕ್ನಿಷಿಯನ್ ಬಂದಮೇಲೆ ಅದೆಲ್ಲ ಡೀಟೇಲ್ಸ್ ಕೊಟ್ಟಮೇಲೆ ಒಂದು ಕಡೆಯಿಂದ ಚೆಕ್ ಮಾಡೋದು. ಇವಾಗ ಮೇಯ್ನು ಜಂಗಟಲ್ಲಿರೋ ಡಿಜಿಟಲ್ ಬೋರ್ಡೇ ಹೋಗ್ಬಿಟ್ಟಿದೆ. ಅದು ಆಟೋಗೆ ಹಾಕಿದ್ರೆ ಮ್ಯಾನ್ಯುವಲ್ಗೆ ಹೋಗ್ತಾಯಿದೆ, ಮ್ಯಾನ್ಯುವಲ್ಗೆ ಹಾಕಿದ್ರೆ ಆಟೋಗೆ ಬರ್ತದೆ. ವಿತಿನ್ ಸೆಕೆಂಡು ಜಂಪಾಗಿ ತೊಗೊತಾ ಇದೆ. ಎಲ್ಲ ಚೆಕ್ ಮಾಡಿದ್ಮೇಲೆ ಒಂದು ಅರ್ಥ ಮಾಡ್ಕೋಬೇಕು, ನಮ್ಗೆ ಎಷ್ಟು ಕೆಲಸ ಬರುತ್ತೆ ಅಷ್ಟು ಕೆಲಸ ಮಾತ್ರನೇ ಮಾಡಬೇಕು. ನಮ್ಗೆ ಅದ್ರ ಬಗ್ಗೆ ಅರಿವಿಲ್ಲ ಅಂದರೆ ಕೆಲಸನೇ ಮುಟ್ಟೋಕೆ ಹೋಗ್ಬಾರ್ದು, ಗೊತ್ತಿಲ್ಲ ಅಂತ ಹೋಗ್ಬಿಡ್ಬೇಕು. ಕೆಲವೊಂದು ಸರಿ ಏನಾಗ್ಬಿಡುತ್ತೆ, ಕೈ ಮುಟ್ಟಿದ ತಕ್ಷಣ ಆನ್ ಆಗಿಬಿಡುತ್ತೆ. ಅದೊಂದು ಲಕ್ ಅಂತಾರೆ. ಅದು ಲಕ್ ಅನ್ನೋದು ಯಾವಾಗಲೂ ವರ್ಕ್ ಆಗೋಲ್ಲ. ನಮ್ಮ ಕೆಲಸ ಅನ್ನೋದು ಪರ್ಮನೆಂಟ್ ಆಗಿರುತ್ತೆ, ಲಕ್ ಅನ್ನೋದು ಯಾವಾಗಲೂ ವರ್ಕ್ ಆಗೋಲ್ಲ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡ್ರಿ. ನೀವು ಎಲೆಕ್ಟ್ರಿಷಿಯನ್ ಆಗಿದ್ದರೆ ಬರೀ ಎಲೆಕ್ಟ್ರಿಕಲ್ ಕೆಲಸನೇ ಮಾಡಿ. ನನಗೂ ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಎಲೆಕ್ಟ್ರಿಕಲ್ ಬಗ್ಗೆ ಜ್ಞಾನ ಇತ್ತಂದರೆ ಎಲೆಕ್ಟ್ರಿಕಲ್ ಬಗ್ಗೆ ಮಾಡಬೇಕು. ಅದು ಬಿಟ್ಟು ನಾವು ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮತ್ತು DG ವರ್ಕು ಗೊತ್ತಾಗುತ್ತೆ ನನಗೆ. ಮತ್ತು ಇಲ್ಲಿ ನೋಡಿ, ಇದೆಲ್ಲ ಸುಮಾರು ಕಾಸ್ಟ್ ಇರುತ್ತೆ, 3 ಲಕ್ಷ ರೂಪಾಯಿ ಇರುತ್ತೆ ಒಂದೊಂದು ABB ಸ್ವಿಚಸ್ಗಳು. ಇದನ್ನೆಲ್ಲ ಹೆಂಗಂದ್ರೆ ಹಂಗೆ ವರ್ಕ್ ಮಾಡಿಬಿಟ್ರೆ ಎಲ್ಲ ಹೋಗ್ಬಿಟ್ರೆ ಒಳಗಡೆ ಸ್ಪೇರ್ ಪಾರ್ಟ್ಸ್ಗಳು ಸಿಗೋಲ್ಲ, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಈ ವಿಡಿಯೋ ಮಾಡಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದಿರಾ ಫಾಲೋ ಮಾಡಿ. ಜೈ ಎಲೆಕ್ಟ್ರಿಕಲ್.